ತರ ಸ್ಟ್ರಗಲ್ ಮಾಡಬಾರ್ದು ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾವು ಒಂದು ಒಳ್ಳೆ ಟ್ರೇಡರ್ಗೆ ಯಾವ ತರ ಮೈಂಡ್ ಸೆಟ್ ಇರಬೇಕು ಅನ್ನೋ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಪ್ರಾಫಿಟ್ ಗಿಂತ ಪೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಒಂದೊಳ್ಳೆ ಟ್ರೇಡ್ ಸಿಗಬೇಕು ಅಂದ್ರೆ ಕೆಲವೊಮ್ಮೆ ತುಂಬಾ ಹೊತ್ತಾಗುತ್ತೆ. ಯಾರೋ ಫ್ರೆಂಡ್ಸ್ ಹೇಳಿದ್ರು ಬೋರ್ ಆಗ್ತಾ ಇತ್ತು ಅಂತ ಟ್ರೇಡಿಂಗ್ ಬಂದ್ರೆ ಅದನ್ನ ಟ್ರೇಡಿಂಗ್ ಅನ್ನಲ್ಲ, ಗ್ಯಾಮ್ಲಿಂಗ್ ಅಂತೀವಿ. ಎರಡನೇದಾಗಿ ಎಮೋಷನ್ಸ್ ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟ್ ಏರ್ತಾ ಇದ್ದಾಗ ಲಾಭದ ಆಸೆ ಹೆಚ್ಚಾಗೋದು, ಮಾರ್ಕೆಟ್ ಕಡಿಮೆ ಆದಾಗ ಹೆದರಿಕೆ ಆಗೋದು, ಇವೆರಡೂ ಟ್ರೇಡರ್ಗೆ ಅಪಾಯಕಾರಿಯಾಗಿರುತ್ತೆ. ಸೊ ಕಾಮ್ ಮೈಂಡ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮೂರನೇದಾಗಿ ಲಾಸ್ ಅಸೆಪ್ಟ್ ಮಾಡೋದು. ಎಸ್, ಟ್ರೇಡಿಂಗ್ ನಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅನ್ನೋದು ಒಂದು ನಾಣ್ಯದ ಎರಡು ಮುಖ ಇದ್ದಾಗೆ. ಇದು ತುಂಬಾನೇ ಸಾಮಾನ್ಯ ಆಗಿರುತ್ತೆ. ಒಂದೊಳ್ಳೆ ಟ್ರೇಡರ್ ಆಗ್ಬೇಕು ಅಂದ್ರೆ ಒಂದೊಳ್ಳೆ ಟ್ರೇಡಿಂಗ್ ಬೇಕಾಗಿಲ್ಲ. ಪೇಷನ್ಸ್, ಕಾನ್ಫಿಡೆನ್ಸ್ ಹಾಗೂ ಕನ್ಸಿಸ್ಟೆನ್ಸಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಕೊನೆಯ ಕ್ವಶನ್ ಏನಾಗಿರ್ಬೇಕು ಅಂದ್ರೆ, ನಾನು ಇವತ್ತು ಪ್ಲಾನ್ ಪ್ರಕಾರ ಟ್ರೇಡಿಂಗ್ ಮಾಡಿದೀನಾ ಅನ್ನೋದು. ಟ್ರೇಡಿಂಗ್ ಅನ್ನೋದು ರನ್ನಿಂಗ್ ರೇಸ್ ಅಲ್ಲ, ಅದು ಮ್ಯಾರಥಾನ್. ಮಾಸ್ಟರ್ ಯುವರ್ ಮೈಂಡ್ ಸೆಟ್ ಫಸ್ಟ್, ಪ್ರಾಫಿಟ್ ವಿಲ್ ಫಾಲೋ. ಹೀಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ.